ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ಗಳನ್ನು ಯಾವ ರೀತಿ ಮಾಡೋದು ಮತ್ತು ಅವುಗಳ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಟೋಟಲ್ ನಮಗೆ 30 ಮಾರ್ಕ್ಸ್ ಇರುತ್ತೆ. 30 ಮಾರ್ಕ್ಸನ್ನು ನಾವು 10 ಮಾರ್ಕ್ಸಿಗೆ ಸಾಲ್ಟ್ ಅನಾಲಿಸಿಸ್, 10 ಮಾರ್ಕ್ಸ್ ಟೈಟ್ರೇಷನ್, 4 ಮಾರ್ಕ್ಸ್ ವೈವಾ ಆ್ಯಂಡ್ 6 ಮಾರ್ಕ್ಸು ರೆಕಾರ್ಡಿಗೆ, ಟೋಟಲ್ ನಿಮಗೆ 30 ಮಾರ್ಕ್ಸು ಇರುತ್ತೆ. ನಿಮಗೆ ಪೇಪರ್ ಕೊಟ್ಟ ತಕ್ಷಣ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೀಟಾಗಿ ಬರೀರಿ. ಅದೇ ರೀತಿ ಟ್ಯಾಬ್ಯುಲರ್ ಕಾಲಮ್, ಅಬ್ಸರ್ವೇಷನ್ ಪಾರ್ಟ್, ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ಗಳನ್ನು ಬರೆದುಕೊಂಡು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ನಾವು ನೋಡೋದಾದರೆ ಟೈಟ್ರೇಷನ್ ಅಂತ ಬಂದರೆ ಎಸ್ಟಿಮೇಟ್ ದಿ ಮೊಲಾರಿಟಿ ಆಫ್ KMnO4 ಸೊಲ್ಯೂಷನ್ ಯೂಸಿಂಗ್ ಗಿವನ್ ಸ್ಟ್ಯಾಂಡರ್ಡ್ ಫೆರಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್. 10 ಮಾರ್ಕ್ಸು ಟೈಟ್ರೇಷನಿಗೆ ಅಸೈನ್ ಆಗಿದೆ. ನೀವು ಕೊಟ್ಟಿರುವಂಥ ಆನ್ಸರ್ ಪೇಪರ್ನಲ್ಲಿ ಇಷ್ಟನ್ನೇ ಬರೆದ್ರೆ ಸಾಕಾಗತ್ತೆ. ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟನ್ನು ಬರೀರಿ, ಅದಾದಮೇಲೆ ಅಬ್ಸರ್ವೇಷನ್ನ ಬರೀರಿ, ಟ್ಯಾಬ್ಯುಲರ್ ಕಾಲಮ್ನ ಹಾಕ್ತೀವಿ. ನಿಮಗೆ ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ಗೆ 1 ಮಾರ್ಕ್ಸ್ ಇರುತ್ತೆ. ನೀವು ಮಾಡುವಂಥ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮೆನ್ಸಿಗೆ 3 ಮಾರ್ಕ್ಸ್ ಇರುತ್ತೆ. ನೀವು ತಗೊಳ್ಳುವಂಥ ಬ್ಯೂರೆಟ್ ರೀಡಿಂಗಿನ ಅಕ್ಯುರೇಸಿಗೆ 3 ಮಾರ್ಕ್ಸು ಅಸೈನ್ ಆಗಿರುತ್ತೆ. ಟೋಟಲ್ ನಿಮಗೆ ಇಲ್ಲಿ 7 ಮಾರ್ಕ್ಸು ನೀವು ನೋಡ್ಬೋದು. ನೀವು ಟೈಟ್ರೇಷನ್ನ ಮಾಡ್ತಾ ಇರ್ತೀರಾ, ನಿಮಗೆ ಇಲ್ಲಿ ಫಸ್ಟ್ ಬ್ಯೂರೆಟ್ ರೀಡಿಂಗ್ ಇಲ್ಲಿ 10.1 ml ಬರುತ್ತೆ. ಸೆಕೆಂಡ್ ರೀಡಿಂಗ್ ನಿಮಗೆ ಇಲ್ಲಿ 10.2 ml ಬಂತು. ಅದೇ ಮೂರನೇ ರೀಡಿಂಗ್ ಮಾಡಿದಾಗ ನಿಮಗೆ 10.1 ml ಬರುತ್ತೆ. ಇದರಲ್ಲಿ ನೀವು ಎವರೇಜನ್ನು ತಗೊಳ್ಳುವಾಗಿಲ್ಲ, ನೀವು ಕಾಂಕರೆಂಟ್ ಬ್ಯೂರೆಟ್ ರೀಡಿಂಗ್ನ ತೊಗೊಳ್ಬೇಕು. ಯಾವುದು ಎರಡು ಸೇಮ್ ಬಂದಿರುತ್ತಲ್ಲ ಆ ವ್ಯಾಲ್ಯೂನ ನೀವು ವಾಲ್ಯೂಮ್ ಆಫ್ KMnO4 ಅಂತ ತೊಗೋಬೇಕಾಗತ್ತೆ. ನೀವಿಲ್ಲಿ 10.1 ml ಅಥವಾ cm³ ಅಂತ ಬರಿಬೇಕು. ಇದಾದಮೇಲೆ ನೀವು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬರಬೇಕು. ಈ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಈ ಫಾರ್ಮುಲಾನ ಬರೀಬೇಕಾಗತ್ತೆ. ಫಾರ್ಮುಲಾ ಬಂದಾದಮೇಲೆ ನಿಮಗೆ ಬಂದಿರೋಂಥ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆಗಿ ನೀವು ಆನ್ಸರ್ನ ವಿತ್ ಯೂನಿಟ್ ಬರೀಬೇಕು. ಹಾಗೆ ಬರೆದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ರಿಸಲ್ಟನ್ನು ನೀವು ಫೈನಲ್ ಆಗಿ ಮೊಲಾರಿಟಿ ಆಫ್ KMnO4 ಈಕ್ವಲ್ ಟು ಎಷ್ಟು ಬಂದಿರುತ್ತೆ ಅಷ್ಟನ್ನು ನೀವು ವಿತ್ ಯೂನಿಟಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ತುಂಬ ಈಸಿಯಾಗಿರುವಂಥ ಎಕ್ಸ್ಪೆರಿಮೆಂಟ್ ಇದು. ನೀವೊಂದು 20 to 15 ಮಿನಿಟ್ಸಲ್ಲಿ ನೀವು ಈ ಎಕ್ಸ್ಪೆರಿಮೆಂಟನ್ನು ಕಂಪ್ಲೀಟ್ ಮಾಡ್ಬೋದು. ಸಾಲ್ಟ್ ಅನಾಲಿಸಿಸ್ ಅಂತ ಬಂದರೆ ನೀವಿಲ್ಲಿ ಒಂದು ಆ್ಯಸಿಡ್ ರೆಡಿಕಲ್ ಮತ್ತು ಒಂದು ಬೇಸಿಕ್ ರೆಡಿಕಲ್ನ ಐಡೆಂಟಿಫೈ ಮಾಡಬೇಕು. ನಿಮಗೆ ಎಕ್ಸಾಮ್ದಲ್ಲಿ ಯಾವ್ಯಾವ ಸಾಲ್ಟ್ಗಳನ್ನು ಕೊಡ್ಬೋದು ಅನ್ನೋದನ್ನು ನಾನಿಲ್ಲಿ ಲೀಸ್ಟ್ ಮಾಡಿದ್ದೇನೆ. ನೀವಿಲ್ಲಿ ನೋಡಬಹುದು ಯಾವ್ದ್ಯಾವುದು ಕೊಟ್ಟಿದ್ದಾರೆ ಅಂತ. ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ನೈಟ್ರೇಟ್ ಅಯಾನ್ಸ್ಗಳನ್ನ ಮಾಡಿಸಿರ್ತಾರೆ, ಕೆಲವೊಂದು ಕಡೆ ಮಾಡಿಸಿರೋಲ್ಲ. ಒಂದು ವೇಳೆ ನಿಮ್ಮ ಕಾಲೇಜ್ನಲ್ಲಿ ಏನಾದರೂ ನೈಟ್ರೇಟ್ ಅಯಾನ್ಸ್ಗಳನ್ನ ಮಾಡಿಸಿದರೆ ನಿಮಗೆ ಎಕ್ಸಾಮ್ದಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೊಡೋದಿಲ್ಲ. ಸಾಲ್ಟ್ ಅನಾಲಿಸಿಸ್ ಅಂತ ಬಂದರೆ ಈ ರೀತಿಯಾಗಿ ಮಾರ್ಕ್ಸನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಪ್ರಿಲಿಮಿನರಿ ಟೆಸ್ಟಿಗೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ ಆ್ಯಂಡ್ ಬೇಸಿಕ್ ರೆಡಿಕಲ್ನಿಂದ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಗ್ರೂಪ್ ಡಿಟೆಕ್ಷನ್ಗೆ 2 ಮಾರ್ಕ್ಸ್ ಮತ್ತು ಕನ್ಫರ್ಮೇಟರಿ ಟೆಸ್ಟಿಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ನೀವು ಯಾವ ರೀತಿಯಾಗಿ ರೈಟಿಂಗ್ ಪ್ರೊಸೀಜರ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ 1 ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಟೋಟಲ್ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಪ್ರಿಲಿಮಿನರಿ ಟೆಸ್ಟ್ ಅಂತ ಬಂದಾಗ ಸ್ಟೇಟ್, ಕಲರ್ ಆ್ಯಂಡ್ ಸಾಲಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ. ಸ್ಟೇಟ್ ನಿಮಗೆ ಕೊಟ್ಟಿರುವಂಥ ಸಾಲ್ಟು ಕ್ರಿಸ್ಟಲೈನ್ ಇರ್ಬೋದು ಅಥವಾ ಅಮಾರ್ಫಸ್ ಕೂಡ ಆಗಿರ್ಬೋದು. ಕಲರ್ ಅಂತ ಬಂದ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಕೊಡುವಂಥ ಸಾಲ್ಟು ಕಲರ್ಲೆಸ್ ಅಥವಾ ವೈಟ್ ಕಲರ್ನಲ್ಲಿರುತ್ತೆ, ಎಕ್ಸೆಪ್ಟ್ ಮ್ಯಾಂಗನೀಸ್. ಇದು ನಿಮಗೆ ಲೈಟ್ ಪಿಂಕ್ ಕಲರ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಾಲ್ಯುಬಿಲಿಟಿ ಟೆಸ್ಟ್ ಅಂತ ಬಂದಾಗ ನೀವು ಇಲ್ಲಿ ಸಾಲ್ವೆಂಟ್ ಆಗಿ ವಾಟರ್ನ ಯೂಸ್ ಮಾಡ್ಕೊಳ್ತೀರಾ ಮತ್ತು ಡೈಲ್ಯೂಟ್ HClನ ಯೂಸ್ ಮಾಡ್ತೀರಾ. ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದು ನಿಮಗೆ ಐಡಿಯಾ ಇದೆ. ನಾನು ಮತ್ತೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ನಾವು ಗ್ರೂಪ್ 1 ಆ್ಯನಯಾನ್ ಅಂತ ಬಂದರೆ ಇದು ಎಸ್ಪೆಷಲಿ ಕಾರ್ಬೋನೇಟ್ ಇರುವಂಥ ಸಾಲ್ಟ್ಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ಆಗಿ ನಿಮಗೆ ಇಲ್ಲಿ 3 ಕಾರ್ಬೋನೇಟ್ ಸಾಲ್ಟ್ಗಳಿರುತ್ತೆ. ನೀವು ಆ ಸಾಲ್ಟ್ ನಿಮಗೆ ಕೊಟ್ಟಿರುವಂಥ ಸಾಲ್ಟು ಅಮಾರ್ಫಸ್ ಕಂಡೀಷನ್ ಅಂದರೆ ಪೌಡರ್ ಕಂಡೀಷನ್ದಲ್ಲಿದೆ ಅಂತ ಅಂದರೆ ನಿಮ್ಮ ಸಾಲ್ಟಲ್ಲಿ ಕಾರ್ಬೋನೇಟ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆ ಸಾಲ್ಟ್ ಏನಾಗುತ್ತೆ, ಡೈಲ್ಯೂಟ್ HClದಲ್ಲಿ ಮಾತ್ರ ಸೊಲ್ಯೂಬಲ್ ಆಗುತ್ತೆ. ನೀವು ಡೈಲ್ಯೂಟ್ HCl ಮತ್ತು ಸಾಲ್ಟನ್ನು ಮಿಕ್ಸ್ ಮಾಡಿ ಸೊಲ್ಯೂಷನ್ನ ರೆಡಿ ಮಾಡ್ತೀರಾ, ಅದನ್ನು ನೀವು ಒರಿಜಿನಲ್ ಸೊಲ್ಯೂಷನ್ ಅಂತ ಕರೀತೀವಿ. ನೀವು ಇಲ್ಲಿ ನೋಡ್ಬೋದು
ಸಾಲ್ಟ್ಗೆ ನೀವು ಡೈಲ್ಯೂಟ್ HCl ಹಾಕೋ ಕೂಡ ನಿಮಗೆ ಈ ರೀತಿಯಾಗಿ ಎಫರ್ವಸೆನ್ಸ್ ಬಬಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ನೀವು ನೋಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರೋ ಸಾಲ್ಟಲ್ಲಿ ಕಾರ್ಬೋನೇಟ್ ಇದೆ ಅಂತ. ಇದಾದಮೇಲೆ ನೀವು ಕನ್ಫರ್ಮೇಟರಿ ಲೈಮ್ ವಾಟರ್ ಟೆಸ್ಟ್ನ ನೀವು ಮಾಡ್ತೀರಿ. ಸೆಕೆಂಡ್ ಗ್ರೂಪ್ ಅಂತ ಬಂದರೆ ಇಲ್ಲಿ ನಿಮಗೆ ಕ್ಲೋರೈಡ್ ಅಯಾನ್ ಮತ್ತು ಬ್ರೋಮೈಡ್ ಅಯಾನ್ ನೀವು ನೋಡ್ತೀರಾ. ಕ್ಲೋರೈಡ್ ಅಯಾನ್ಸ್ ಅಂತ ಹೇಳಿದ್ರೆ ನಿಮಗೆ ಗ್ಲಾಸ್ ರಾಡಿಂದ ಫ್ಯೂಮ್ಸ್ ಬರುತ್ತೆ ಮತ್ತು ಪಂಜೆಂಟ್ ಸ್ಮೆಲ್ ಬರ್ತಾ ಇರುತ್ತೆ, ನೀವು ಅದನ್ನು ಈಸಿಯಾಗಿ ತಿಳ್ಕೊಳ್ತೀರಾ. ಅದೇ ರೀತಿ ನೀವು ಸಾಲ್ಟನ್ನು ತೊಗೊಂಡಿರ್ತೀರಾ, ಕಾನ್ಸಂಟ್ರೇಟೆಡ್ H2SO4 ಹಾಕ್ತಿದ್ದೀರಾ, ಹಾಕಿದಾಗ ಇಮಿಡಿಯೇಟ್ ಆಗಿ ನಿಮಗೆ ಟೆಸ್ಟ್ ಟ್ಯೂಬು ಈ ರೀತಿಯಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಯಿತು ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರೋ ಸಾಲ್ಟಲ್ಲಿ ಬ್ರೋಮಿನ್ ಇದೆ ಅಂದಮೇಲೆ ಇನ್ನೊಂದು ಕ್ಯಾಟಯನ್ ಏನಾಗಿರಬೇಕು, ಅಮೋನಿಯಾ ಆಗಿರುತ್ತೆ ಅನ್ನೋದನ್ನು ನೀವು ಈಸಿಯಾಗಿ ತಿಳ್ಕೊಬಹುದು. ಈ ಸಾಲ್ಟ್ಗಳೇನಾಗಿರುತ್ತೆ ವಾಟರ್ದಲ್ಲಿ ಸಾಲ್ಯುಬಲ್ ಆಗುತ್ತೆ. ಕ್ಲೋರಿನ್ ಅಂತ ಬಂದರೆ ನಿಮಗೆ ಅಮೋನಿಯಂ ಕ್ಲೋರೈಡ್ ಕೊಡ್ಬೋದು ಅಥವಾ ಬೇರಿಯಂ ಕ್ಲೋರೈಡನ್ನು ಕೊಡ್ಬೋದು. ನೆಕ್ಸ್ಟ್ ಥರ್ಡ್ ಗ್ರೂಪ್ ಅಂತ ಬಂದಾಗ ಇದು ಸಲ್ಫೇಟ್ ಅಯಾನ್ಸ್ಗಳು ಇರುವಂಥದ್ದು. ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಸಾಲ್ಟ್ಗಳನ್ನ ಕೊಡ್ತಾರೆ. ಈ ಎಲ್ಲ ಸಾಲ್ಟ್ಗಳು ಕೂಡ ವಾಟರ್ದಲ್ಲಿ ಸೊಲ್ಯುಬಲ್ ಆಗುತ್ತೆ ಮತ್ತು ಕ್ರಿಸ್ಟಲೈನ್ ನೇಚರ್ದಲ್ಲಿ ಇರುತ್ತೆ. ಇಲ್ಲಿ ಇರುವಂಥ ಮ್ಯಾಂಗನೀಸ್ ಸಲ್ಫೇಟು ವಾಟರ್ದಲ್ಲಿ ಕೆಲವೊಂದು ಬಾರಿ ನಮಗೆ ಸೊಲ್ಯುಬಲ್ ಆಗಲ್ಲ ಅನಿಸುತ್ತೆ, ಬಟ್ ಇದು ವಾಟರ್ದಲ್ಲಿ ಸೊಲ್ಯುಬಲ್ ಆಗುತ್ತೆ. ನೀವು ಡೈಲ್ಯೂಟ್ HClನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, MnSO4 ವಾಟರ್ ಸೊಲ್ಯುಬಲ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು 0th ಗ್ರೂಪ್ ಅಮೋನಿಯಂ ಅಯಾನಿಗೆ ಟೆಸ್ಟನ್ನು ಮಾಡ್ತೀರಾ. ಅಮೋನಿಯಂ ಅಯಾನಿಗೆ ಟೆಸ್ಟನ್ನು ಮಾಡಿಕೊಡ್ತೀರಾ. ಅದೇ ರೀತಿ ಕನ್ಫರ್ಮೇಟರಿ ಅಂತ ಬಂದಾಗ ನೆಸ್ಲೆಸ್ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ. ಮಾಡಿದಾಗ ನಿಮಗೆ ಈ ರೀತಿಯಾಗಿರುವಂಥ ಬ್ರೌನ್ ಪ್ರೆಸಿಪಿಟೇಟು ಪ್ರೊಡ್ಯೂಸ್ ಆಗುತ್ತೆ. ಇದಾದಮೇಲೆ ನೀವು ಗ್ರೂಪ್ 1 ಮತ್ತು ಗ್ರೂಪ್ 2 ಗ್ರೂಪ್ಗಳ ಅಯಾನ್ಸ್ಗಳನ್ನ ಅಬ್ಸೆನ್ಸ್ ಇದೆ ಅಂತ ನೀವು ಬರಿಬೇಕಾಗತ್ತೆ. ಬರೆದಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅದನ್ನು ನೀವು ಕಂಪಲ್ಸರಿಯಾಗಿ ಈ ಗ್ರೂಪ್ 1 ಮತ್ತು ಗ್ರೂಪ್ 2 ಅಬ್ಸೆಂಟ್ ಇದೆ ಅನ್ನೋದನ್ನು ನೀವು ಆನ್ಸರ್ ಶೀಟ್ನಲ್ಲಿ ಬರಿಬೇಕು. ಇದಾದಮೇಲೆ ಥರ್ಡ್ ಗ್ರೂಪ್ ಅಂತ ಬಂದಾಗ ಕ್ಯಾಟಯನಿಗಲ್ಲಿ ಅಲ್ಯೂಮಿನಿಯಮ್ಮು ಜಿಲಾಟಿನಸ್ PPDಯಲ್ಲಿ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಈ ಅಲ್ಯೂಮಿನಿಯಂ ಮತ್ತು ಈ ಜಿಂಕು ನೋಡಲಿಕ್ಕೆ ನಮಗೆ ಸೇಮ್ ಕಾಣಿಸುತ್ತೆ. ಒಂದು ವೇಳೆ ನಿಮಗೆ ಏನಾದರೂ ಸಲ್ಫೇಟ್ ಕೊಟ್ಟಿರುವಂಥದ್ದು ಜಿಂಕ್ ಆಗಿರುತ್ತೆ. ಈ ಗ್ರೂಪ್ನಲ್ಲಿ ಏನಾದರೂ ನಿಮಗೆ PPD ಬಂದಿದೆ ಅನ್ಕೋ, ನೀವು ಜಸ್ಟು ಪೊಟ್ಯಾಷಿಯಂ ಫೆರೋಸೈನೈಡ್ನ ಯೂಸ್ ಮಾಡಿಕೊಂಡು ಜಿಂಕನ್ನು ಕನ್ಫರ್ಮೇಟರಿ ಟೆಸ್ಟನ್ನು ಮಾಡ್ಕೊಳ್ಳಿ. ನಿಮಗೇನಾದರೂ ಬ್ಲೂಯಿಶ್ ವೈಟ್ ಕಲರ್ ಬಂತು ಅಂತ ಹೇಳಿದರೆ ನಿಮಗೆ ಕೊಟ್ಟಿರುವಂಥದ್ದು ಜಿಂಕ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಆದರೆ ನಿಮಗೆ ಕೊಟ್ಟಿರುವಂಥ ಸಾಲ್ಟು ಅಲ್ಯೂಮಿನಿಯಂ ಅಂತ ನೀವು ತಿಳ್ಕೋಬಹುದು. ನೀವು ಇಲ್ಲಿ ನೋಡೋದಾದರೆ ಒರಿಜಿನಲ್ ಸೊಲ್ಯೂಷನ್ನ ತೊಗೊಳ್ತೀರಾ, ಅದಕ್ಕೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್ನ ಆ್ಯಡ್ ಮಾಡ್ತೀರಾ. ನಿಮಗೆ ಇಲ್ಲಿ ಫ್ಲೆಶ್ ಕಲರ್ ಬಫ್ ಕಲರ್ ಬಂತು ಅಂತ ಹೇಳಿದರೆ ಇದು ಮ್ಯಾಂಗನೀಸ್ ಆಗಿರುತ್ತೆ. ವೈಟ್ ಕಲರ್ ಬಂದರೆ ಅದು ಜಿಂಕ್ ಆಗಿರುತ್ತೆ ಅಂತ ನೀವು ತಿಳ್ಕೊಬೇಕು. ಅದೇ ರೀತಿ ನೀವು ಕನ್ಫರ್ಮೇಟರಿ ಟೆಸ್ಟನ್ನು ಮಾಡ್ತೀರಾ. ನೆಕ್ಸ್ಟ್ ಗ್ರೂಪ್ ಅಂತ ಬಂದಾಗ ಬೇರಿಯಂನಲ್ಲಿ ನಿಮಗೆ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಪೊಟ್ಯಾಷಿಯಂ ಕ್ರೋಮೇಟ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ನಿಮಗೆ ಎಲ್ಲೋ ಪ್ರೆಸಿಪಿಟೇಟ್ ಬರಬೇಕು. ಈ ರೀತಿಯಾಗಿ ಬಂದರೆ ಮಾತ್ರ ಬೇರಿಯಂ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ರೀತಿಯಾಗಿ ಕಾಣಿಸ್ತಾ ಇದ್ದರೆ ಬೇರಿಯಂ ಅಬ್ಸೆಂಟ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಪಲ್ ಗ್ರೀನ್ ಕಲರು ನಿಮಗೆ ಬೇರಿಯಮ್ಮಿಗೆ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಸ್ಟ್ರಾನ್ಸಿಯಂ ನೋಡೋದಾದರೆ ನಿಮಗೆ ಕ್ರಿಮ್ಸನ್ ರೆಡ್ ಕಲರ್ ಸಿಗುತ್ತೆ. ಕ್ಯಾಲ್ಸಿಯಂ ನೋಡೋದಾದರೆ ನಿಮಗೆ ಬ್ರಿಕ್ ರೆಡ್ಡಲ್ಲಿ ನೀವು ಫ್ಲೇಮ್ ಟೆಸ್ಟನ್ನು ಮಾಡಿಕೊಂಡು ಕನ್ಫರ್ಮೇಟನ್ನ ನೀವು ಬರೀಬಹುದು. ಫೈನಲ್ ಆಗಿ ನೀವು ಮೆಗ್ನೀಷಿಯಮಿಗೆ ಟೆಸ್ಟನ್ನು ಮಾಡ್ತೀರಾ. ಇದಿಷ್ಟು ಕೂಡ ಸಾಲ್ಟ್ ಅನಾಲಿಸಿಸ್ ಮೇಲೆ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ವೈವಾ ಅಂತ ಬಂದರೆ ನಿಮಗೆ ಈ 5 ಆರ್ಗ್ಯಾನಿಕ್ ಫಂಕ್ಷನಲ್ ಗ್ರೂಪ್ಗಳ ಮೇಲೆ ವೈವಾ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇವುಗಳನ್ನ ನಿಮಗೆ ಲ್ಯಾಬ್ ಮ್ಯಾನ್ಯುಯಲ್ದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಸರಿಯಾಗಿ ಓದ್ಕೊಂಡು ಹೋಗಿ. ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯೋದ್ರ ಮೂಲಕ ನಮ್ಮನ್ನು ನೀವು ತಲುಪಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಫೈನಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹಾಗೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಷನ್ನ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.